27/7/2026 ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ನಿಯಮ ಉಲ್ಲಂಘನೆಯಾದರೂ ಕೈಕಟ್ಟಿ ಕುಳಿತ ಸ್ಥಳೀಯ ಆಡಳಿತ 121 ಕೋಟಿ ವಸೂಲು ಬಾಕಿ ಎಂಬ ಶೀರ್ಷಿಕೆಯಡಿಯಲ್ಲಿ ವರದಿ ಪ್ರಕಟಿತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಮನ್ಸೂರಿನಲ್ಲಿ ಇಚ್ಛೆ ಕೈಗಾರಿಕೆ ನಡೆಯುತ್ತಿದ್ದು ಅದನ್ನು ನಿಯಂತ್ರಿಸಬೇಕಾದ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಅದಕ್ಕೆ ಕಳೆದ 4 ವರ್ಷಗಳಿಂದ ವಸೂಲಿಯಾಗದ ಬಾಕಿ ಉಳಿದಿರುವ ರೂಪಾಯಿ 121 ಕೋಟಿ ರಾಜಧನ ಮತ್ತು ದಂಡನೆ ಸಾಕ್ಷಿಯಾಗಿದೆ. ಮರಳು ಗಣಿಗಾರಿಕೆ ಪರವಾನಗಿ ಪಡೆದ ಮೂವರು ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ ನಡೆಸಿದ್ದಕ್ಕೆ ಅವರಿಗೆ ರೂಪಾಯಿ 10 ಕೋಟಿ ಡಿಬಿಸಿ ಬಿಡಿ ಸಂಗ್ರಹ ಮತ್ತು ವಿತರಣೆಯಲ್ಲಿ 72 ಜನ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ ನಡೆಸಿದ್ದಕ್ಕೆ ರೂಪಾಯಿ 11 ಕೋಟಿ ಹಾಗೂ OTS ಒನ್ ಟೈಮ್ ಸೆಟಲ್ಮೆಂಟ್ಗೆ 98.85 ಕೋಟಿ ಸೇರಿ ಒಟ್ಟು ರೂಪಾಯಿ 121.14 ಕೋಟಿ ರಾಜಧನ ಮತ್ತು ದಂಡ ವಿಧಿಸಲಾಗಿತ್ತು. ಅದನ್ನು ವಸೂಲಿ ಮಾಡದೆ ನಿಯಮ ಉಲ್ಲಂಘಿಸಿದವರಿಗೆ ಪರವಾನಗಿ ನೀಡುವ ಔದಾರ್ಯವನ್ನು ಗಣಿ ಮತ್ತು ವೈಜ್ಞಾನಿಕ ಇಲಾಖೆ ತೋರಿದೆ. ಇದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಮಲೆನಾಡಿನ ಪರಿಸರವು ಲ್ಯಾಟರೈಟ್ ಮಣ್ಣು, ಉಷ್ಕೃತ ಮರಳು, ಹಲವು ಖನಿಜ ಸಂಪತ್ತನ್ನು ತನ್ನ ಒಡಲಿಗೆ ಹುಡುಕುಟ್ಟಿಸಿಕೊಂಡಿವೆ. ಇವುಗಳನ್ನು ನಿಯಮ ಮೀರಿ ಬಗೆಯುವ ಮೂಲಕ ಪರಿಸರ ಹಾನಿ ಉಂಟು ಮಾಡುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ. ಶಿವಮೊಗ್ಗ ಲೋಕಾಯುಕ್ತ ಯಾವ ಮಾಹಿತಿಯನ್ನು ಬಿಟ್ಟುಕೊಡದೆ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಹುದೊಡ್ಡ ಕಾರ್ಯಾಚರಣೆ ಕೈಗೊಂಡಿದ್ದರೂ ಗಣಿಗಾರಿಕೆ ನಡೆಯುವ ಪ್ರದೇಶದಲ್ಲಿ ಅರಣ್ಯ ನಾಶ ಆಗುವಷ್ಟೇ ಅಲ್ಲದೆ ಅಂತರ್ಜಲ ಕುಸಿತ ಉಂಟಾಗಿದೆ. ರಸ್ತೆಗಳು ಹಾಳಾಗುವೆ. ಧೂಳಿನಿಂದ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಅತಿಯಾದ ಧೂಳಿನ ಕಡೆಗಳಿಂದ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳ ಮೇಲೆಯೂ ಪರಿಣಾಮವಾಗಿವೆ. ಇದರ ಬಗ್ಗೆ ಜಿಲ್ಲಾಡಳಿತ ತಲೆ ಕೆಡಿಸಿಕೊಂಡಿಲ್ಲ. ಗಣಿಗಾರಿಕೆಯಿಂದ ಸಂಗ್ರಹವಾಗುವ ರಾಜಧನ ಆ ಪ್ರದೇಶ ಅಭಿವೃದ್ಧಿ ಬಳಸಬೇಕು. ಆದರೆ ವಸೂಲಿಯೇ ಆಗದೆ ಮೂಲ ಸೌಕರ್ಯ ಕಲ್ಪಿಸಲು ತೊಡಕಾಗಿದೆ. ಆದ್ದರಿಂದ ರೂಪಾಯಿ 121 ಕೋಟಿ ವಸೂಲಿ ಮಾಡದೇ ಇರುವ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಲ್ಲಿ